ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ. ಫ್ರೆಂಡ್ಸ್ ನೋಡಿ, ಯಾರು ಸಿವಿಲ್ ಪಿ ಸಿಗೆ ಅಪ್ಲೈ ಮಾಡಿದ್ದೀರಲ್ಲ, ಸೊ ಕೆ ಇ ಕಡೆಯಿಂದ ಎಲ್ರಿಗೂ ಈ ಥರ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಕೆ ಇ ಕಡೆಯಿಂದ. ಯಾಕಂದರೆ ಮುಂಚಿತವಾಗಿಯೇ ನೋಡಿ, ನಿಮಗೆ ಹಾಲ್ ಟಿಕೆಟ್ಗೆ ಬಿಡೋಕ್ಕಿಂತ ಮುಂಚಿತವಾಗಿಯೇ ನಿಮ್ಮದು ಪರೀಕ್ಷಾ ಕೇಂದ್ರಗಳನ್ನು ಅನೌನ್ಸ್ ಮಾಡ್ತಿದ್ದಾರೆ. ನೋಡಿ, ಇದು ಕಲ್ಯಾಣ ಕರ್ನಾಟಕದಿದೆ ಸಿವಿಲ್ ಪಿ ಸಿ. ಇದು ನೋಡಿ, ನಿಮ್ಮದು ರಾಯಚೂರು ಜಿಲ್ಲೆಯಲ್ಲಿ ಆಯ್ಕೆಯಾಗಿದೆ ಅಂತೇಳಿ ಒಬ್ಬರಿಗೆ ಈ ಥರ ಮೆಸೇಜ್ ಬಂದಿದೆ. ಪ್ರತಿಯೊಬ್ಬರಿಗೂ ಯಾರು ಸಿವಿಲ್ ಪಿ ಸಿಗೆ ಅಪ್ಲೈ ಮಾಡಿದಿರಲ್ಲ, ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದೆ ನೋಡಿ. ಅದೇ ತಾರೀಕಿಗೆ ಎಕ್ಸಾಮ್ ನಡೆಯುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಕೆಲವೊಬ್ಬರು ಮೆಸೇಜ್ ಹಾಕಿ ಕೇಳ್ತಿದ್ರು ಮುಂದಕ್ಕೆ ಹೋಗ್ಬೋದಾ ಅಂತೇಳಿ. ಇಲ್ಲ, 2ನೇ ತಾರೀಕಿಗೆ ಎಕ್ಸಾಮ್ ನಡೆಯುತ್ತೆ. ಈ ಥರ ಮೆಸೇಜ್ ನೋಡಿ, ಯಾರು ಅಪ್ಲೈ ಮಾಡಿದಿರಲ್ಲ ಸಿವಿಲ್ ಪಿ ಸಿಗೆ ಪ್ರತಿಯೊಬ್ಬರಿಗೂ ಬರ್ತಿದೆ. ಯಾಕಂದರೆ ನೋಡಿ, ತುಂಬ ದೂರ ಇರುತ್ತೆ. ಇವಾಗ ಕೆಲವೊಬ್ಬರು ಬೆಂಗಳೂರಲ್ಲಿ ಓದ್ತಿರ್ತೀರ, ನಿಮ್ಮದು ರಾಯಚೂರು, ಬೀದರ್ ಈ ಥರ ಡಿಸ್ಟಿಕ್ನ ಅಲಾಟ್ ಆದರೆ ಪರೀಕ್ಷಾ ಕೇಂದ್ರ ಅಲ್ಲಿ ಕೊಟ್ಟರೆ ನಿಮ್ಗೆ ಹೋಗೋಕ್ಕೆ ಮತ್ತು ಅಲ್ಲಿ ಇರೋಕ್ಕೆ ಅಡ್ವಾನ್ಸ್ ಆಗಿ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಒಬ್ಬರಿಗೆ ಮೆಸೇಜ್ ಬಂದಿದೆ ಆಲ್ರೆಡಿ ರಾಯಚೂರು ಅಂತೇಳಿ. ನೋಡಿ, ದಯವಿಟ್ಟು ನಿಮ್ಮ ಪ್ರಯಾಣ ಮತ್ತು ವಸತಿ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಳ್ಳಲು ಕೋರಲಾಗಿದೆ. ಸೊ ಅಡ್ವಾನ್ಸ್ ಆಗಿ ಕೆ ಎ ಕಡೆಯಿಂದ ಹೇಳಿದ್ದಾರೆ. ಮತ್ತು ಕೆಳಗಡೆ ಇನ್ನೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮ ಪರೀಕ್ಷಾ ಸ್ಥಳ ಮತ್ತು ಇತರ ವಿವರಗಳು ಹಾಲ್ ಟಿಕೆಟ್ನಲ್ಲಿ ಲಭ್ಯವಿರುತ್ತವೆ ಅಂತ ಕೊಟ್ಟಿದ್ದಾರೆ. ನೋಡಿ, ಹಾಲ್ ಟಿಕೆಟ್ ಇವತ್ತು ಸಂಜೆ ಬರ್ಬೋದು ಅಥವಾ ನಾಳೆ ಬರ್ಬೋದು. ಇವೆರಡು ದಿನದಲ್ಲಿ ಹಾಲ್ ಟಿಕೆಟ್ ಬರುತ್ತೆ. ಪ್ರತಿಯೊಬ್ಬರಿಗೂ ಈ ಥರ ಮೆಸೇಜ್ ಬರ್ತಿದೆ. ನೋಡಿ, ಯಾರ್ದು ಪರೀಕ್ಷಾ ಕೇಂದ್ರ ದೂರ ಇದೆ, ನೀವೇನು ಮಾಡಬೇಕಂದ್ರೆ ಇವಾಗಲೇ ಬಸ್ ಅಥವಾ ಟ್ರೈನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ 3,70,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಏನಾಗುತ್ತೆ ಅಂದರೆ, ಇವಾಗ ಎಲ್ರಿಗೂ ಒಂದೇ ಟೈಮಲ್ಲಿ ಬಿಡೋದ್ರಿಂದ ಬುಕ್ ಮಾಡ್ಕೊಳ್ಳೋಕೆ ಹೋದರೆ ಸಿಗಲ್ಲ, ಸೀಟು ಅವೈಲೇಬಲ್ ಇರಲ್ಲ. ನೀವು ಅಡ್ವಾನ್ಸಾಗಿ ಬುಕ್ ಮಾಡ್ಕೊಳ್ಳಿ. ಒಂದಿನ, ನನ್ನ ಪ್ರಕಾರ ನೋಡಿ, ಒಂದಿನ ಮುಂಚಿತವಾಗಿ ನೀವು ಆ ಸ್ಥಳಕ್ಕೆ ಹೋಗೋದು ಸೂಕ್ತ. ನೋಡಿ ನಿಮ್ಮದು ಯಾವ ಡಿಸ್ಟಿಕ್ಕಿಗೆ ಬಂದಿರುತ್ತಲ್ಲ, ಒಂದಿನ ಅಡ್ವಾನ್ಸಾಗಿ ಹೋಗಿ. ನೋಡಿ, ಎಕ್ಸಾಮ್ ದಿನವೇ ಹೋದರೆ ಮೈಂಡೆಲ್ಲ ಬ್ಲ್ಯಾಂಕ್ ಆಗಿಬಿಡುತ್ತೆ. ಸೊ ಎಲ್ಲಿ ಉಳ್ಕೊಳ್ಳೋದು, ಎಲ್ಲಿ ಫ್ರೆಶ್ ಅಪ್ ಆಗೋದು, ಈ ಥರ ಎಲ್ಲ ತಲೆಯಲ್ಲಿ ಬರುತ್ತೆ. ಎಕ್ಸಾಮ್ ಬರೆಯೋಕ್ಕೆ ಸ್ವಲ್ಪ ಮೂಡ್ ಆಫ್ ಆಗಿಬಿಡುತ್ತೆ. ಸೊ ಅದ್ರ ಬೆಸ್ಟ್ ಅಂದರೆ ನೋಡಿ, ಒಂದಿನ ಅಡ್ವಾನ್ಸ್ ಹೋಗಿ. ಅಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದರೂ ರಿಲೇಷನ್ಸ್ ಇದ್ದರೆ ನೀವು ಅಲ್ಲಿ ಉಳ್ಕೊಂಡು ಎಕ್ಸಾಮ್ಸ್ನ ಬರೆಯೋದು ಬೆಟರು. ಹಾಲ್ ಟಿಕೆಟ್ ನೋಡಿ ಇವತ್ತು ಸಂಜೆ ಅಥವಾ ನಾಳೆ ಬರ್ಬೋದು. ಪ್ರತಿಯೊಬ್ಬರೂ ಮೆಸೇಜ್ನ ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಬಂದಿರುತ್ತೆ, ಇನ್ನು ಕೆಲವೊಬ್ಬರಿಗೆ 1 by 1 ಬರುತ್ತೆ. ನೋಡಿ, ನನಗೆ ಮೆಸೇಜ್ ಬಂದಿಲ್ಲ, ನಂದು ಹಾಲ್ ಟಿಕೆಟ್ ಬರಲ್ಲ, ಈ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತೇಳಿ ತುಂಬ ಜನ ಅಂದ್ಕೊಂಡಿರ್ತೀರ. ಯಾವುದೇ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ. 1 by 1 ಕಳಿಸ್ತಿರ್ತಾರೆ. ಯಾಕಂದರೆ 3,70,000 ಜನ ಹಾಕಿರೋದ್ರಿಂದ ಮೆಸೇಜ್ 1 by 1 ಬರ್ತಿರುತ್ತೆ. ನೋಡಿ, ಅಡ್ವಾನ್ಸ್ ಆಗಿ ನಿಮ್ಮದು ಯಾವ ಡಿಸ್ಟಿಕ್ ಅಂತೇಳಿ ಕನ್ಫರ್ಮ್ ಆಗುತ್ತೆ. ಇವಾಗ ಮೆಸೇಜ್ ಬಂದಮೇಲೆ 100% ನೋಡಿ ಕನ್ಫರ್ಮ್ ಆಗಿದೆ. ಇಲ್ಲಿ ಒಬ್ಬರದು ರಾಯಚೂರು ಅಂತೇಳಿ, ಈ ಥರ ಪ್ರತಿಯೊಬ್ಬರದು ಕನ್ಫರ್ಮ್ ಆಗುತ್ತೆ. ನೋಡಿ, ತುಂಬ ಜನ ಮುಂಚೆ ಕೇಳ್ತಿದ್ರು, ನಾವು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿರ್ತೀವಿ ಅದೇ ಡಿಸ್ಟಿಕಲ್ಲಿನೇ ಎಕ್ಸಾಮ್ ಕೊಡ್ತಾರಾ ಅಂತೇಳಿ. ಸೊ ಆ ಥರ ಏನಿರಲ್ಲ. ಇವಾಗ ಯಾವ ಡಿಸ್ಟಿಕ್ ಆದ್ರೂ ಅಲಾಟ್ ಮಾಡಿರ್ತಾರೆ, ನೀವು ಹೋಗಿ ಬರಿಬೇಕಾಗಿರುತ್ತೆ. ನೋಡಿ, ಈ ಥರ ಕೆ ಎ ಕಡೆಯಿಂದ ಮೆಸೇಜ್ ಬಂದಿದೆ. ಸೊ ಅದ್ರ ಸಲುವಾಗಿ ಡೌಟ್ನ ಕ್ಲಿಯರ್ ಮಾಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.